ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಾತಾಡ್ತಾ ಇರೋದು. ಕಾವ್ಯ ಎಸ್ಲೋಕ್ಕೆ ಸ್ವಾಗತ ಅಂಜು ಸ್ವಾಗತ. ನಾನು ಟಿಫನ್ಗೆ ದೋಸೆ, ಚಟ್ನಿ, ಇಡ್ಲಿ ಮಾಡಿದ್ದೆ. ಜೊತೆಗೆ ಆಲೂಗಡ್ಡೆ ಪಲ್ಯ ಸಹ ಮಾಡಿದ್ದೆ. ಮಕ್ಳಿಗೆ ಮಾತ್ರ ಇಡ್ಲಿ ಬಾಕ್ಸ್ಗೆ ಹಾಕಿದ್ದೆ. ನಾನು ದೋಸೆ ತಿಂತಾಯಿದ್ದೀನಿ. ನಾನು ಇಡ್ಲಿನ ಅಷ್ಟೊಂದು ಇಷ್ಟಪಡಲ್ಲ ಅಂತ. ಸಲೂನ್ಗೆ ಹೋಗಬೇಕಾಗಿತ್ತು. ಏನಂದರೆ ಇವತ್ತು ಮೇಕಪ್ ಕ್ಲಾಸ್ ಇತ್ತು, ಸೆಲ್ಫ್ ಮೇಕಪ್ಪು. ಅದಕ್ಕೆ ಪೌಡ್ರು, ಲಿಪ್ಸ್ಟಿಕ್ಕು, ಐಲೈನರ್ ಏನೂ ಹಾಕಿಲ್ಲ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಟೈಮ್ ಬೇರೆ ಆಗೋಗ್ಬಿಟ್ಟಿದೆ, 10:30 ಆಗೋಗ್ಬಿಟ್ಟಿತ್ತು. ಯುಗಾದಿ ಹಬ್ಬಕ್ಕೆ ಕೆಲಸ ಬೇರೆ, ಮನೇಲಿ ಸ್ವಲ್ಪ ಕೆಲಸ ಮಾಡಿಬಿಟ್ಟು ಆಮೇಲೆ ನಾನು ಮೇಕಪ್ ಕ್ಲಾಸ್ಗೆ ಹೋಗ್ತಾ ಇದ್ದೆ. ತಿರ್ಗಾ ಸಾಯಂಕಾಲ ಬರ್ತಾಯಿದ್ದೆ. ತಿರ್ಗಾ ಮನೇಲಿ ಸ್ವಲ್ಪ ಕೆಲಸ ಮಾಡ್ತಿದ್ದೆ. ತಿರ್ಗಾ ಮನೇಲಿ ಏನೇನಿದೆಯೋ ಮಕ್ಕಳನ್ನ ಓದಿಸೋದು ಅದು ಎಲ್ಲ ಮಾಡೋ ಅಷ್ಟೊತ್ತಿಗೆ ತುಂಬಾ ಟಯರ್ಡ್ ಆಗ್ತಾಯಿತ್ತು ನನಗೆ. ನಡುವೆ ಮನೇಲೂ ಮಾಡಿ ಅಲ್ಲೂ ಹೋಗಿ ಮೇಕಪ್ ಎಲ್ಲ ಮಾಡಿಕೊಂಡು ತಿರ್ಗಿ ವಾಪಸ್ ಬರೋಕ್ಕೆ ತುಂಬ ಟಯರ್ಡ್ ಅನಿಸುತ್ತೆ ನನಗೆ. ತರಕಾರಿ ತೊಗೊಂಡು ಮಕ್ಕಳಿಗೆ ಸ್ನ್ಯಾಕ್ಸ್ ತೊಗೊಂಬ ಅಂತ ನಮ್ಮ ಹಸ್ಬೆಂಡ್ 500 ರೂಪಾಯಿ ಕೊಟ್ಟಿದ್ದಾರೆ. 500 ರೂಪಾಯಿಗೆ ಏನು ಬರೋದೇ ಇಲ್ಲ. ಒಂದು ಬೇಕ್ರಿಗೆ ಹೋದರೆ ಹಾಗೆ ಆಗಿದ್ದು. ಬೇಕ್ರಿಗೆ ಹೋದರೆ ಒಂದು ಪಪ್ಸು ಮತ್ತು ಕ್ರೀಮ್ ಬನ್ನು ಮತ್ತು ಅದನ್ನು ಚೋಚ ಏನು ತೊಗೊಂಡೆ ಅಷ್ಟೇ. ಅಷ್ಟಕ್ಕೇ 410 ಆಯಿತು. ಇನ್ನು 90 ರೂಪೀಸ್ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ಇನ್ನು 500 ಕೊಟ್ಟಿದ್ದಾರೆ ತರಕಾರಿ ವಿತ್ ಸ್ನ್ಯಾಕ್ಸ್ಗೆ ಎರಡಕ್ಕೂ. ಏನು ಬರುತ್ತೆ, ಏನು ಬರಲ್ಲ ಅಂತ ನಾನು ಥಿಂಕ್ ಮಾಡ್ತಾಯಿದ್ದೆ. ಇದನ್ನು ಗಾಂಧಿ ತಾತ ನಗೋದು ನೋಡ್ರಿ. ಗಾಂಧಿ ತಾತ ಏನೋ ನಗುತ್ತೆ, ನಮ್ಗೆ ಹಣನೇ ಬರುತ್ತೆ. 500 ರೂಪಾಯಿಗೆ 5 ನಿಮಿಷಕ್ಕೆ ಏನು ಸಾಲದೇ ಇಲ್ಲ. ಸರಿ, ಇನ್ನೊಂದು 500 ರೂಪಾಯಿ ಕೊಡ್ರಿ ಅಂತಂದರೆ ಇಷ್ಟೇ ಸಾಕು ಹೋಗು ಎಲ್ಲ ಬರುತ್ತೆ ಅಂತಾರೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಯಾವಾಗೂ ಮನೆಗೆ ಸಾಮಾನು ನಾನೇನು ತರೋದಿಲ್ಲ. 500 ರೂಪಾಯಿಗೆ ಇನ್ನೂ ಎಕ್ಸ್ಟ್ರಾ ನನ್ನ ದುಡ್ಡೇ ಬಿದ್ದಿರುತ್ತೆ. 500 ಏನನ್ನ ನೋಡಿದ ತಕ್ಷಣ ತೊಗೊಬೇಕು ಅನಿಸುತ್ತೆ. ಒಂದು ತಕ್ಕೋದ್ರೆ ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗತ್ತಾ? ಮನೆ ಬಿಟ್ಟರೆ ಬರೋ ಸಾಯಂಕಾಲ ಆಗಿಬಿಡುತ್ತೆ ಅಂದ್ಬಿಟ್ಟು ನನಗೆ ಕಾಫಿ ಹುಚ್ಚು ಜಾಸ್ತಿ. ಕಾಫಿನೋ ಹಾಲು ಏನಾನ ಕುಡಿತಾನೇ ಇರಬೇಕು. ನಾನು ಸಲೂನ್ಗೆ ಹೋಗೋದ್ರಿಂದ ಏನಂದರೆ ಅಲ್ಲೇನು ಕಾಫಿ ಗಿಫಿ ಏನು ಕುಡಿಯೋಕ್ಕಾಗೋದಿಲ್ಲ. ತಿರ್ಗಿ 2 ಗಂಟೆಗೆ ಬಿಟ್ಟರೆ ಬರೋ ಅಷ್ಟೊಂದು 3-3:30 ಆಗಿಬಿಟ್ಟಿರುತ್ತೆ. ಫುಲ್ ಟೈರ್ಡ್ ಆಗಿರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಇಲ್ಲೇ ಒಂದು ಲೋಟ ಬಾದಾಮಿ ಹಾಲು ಮಾಡ್ಕೊಂಡು ಕುಡ್ಕೊಂಬಿಡ್ತೀನಿ. ತುಂಬ ಊಟನೂ ಮಾಡ್ಕೊಂಬಿಡ್ತೀನಿ. ಜೊತೆಗೆ ಏನು ಸ್ನ್ಯಾಕ್ಸ್ ಸಿಕ್ಕರು ಬಿಡಲ್ಲ, ಎಲ್ಲ ಇಲ್ಲೇ ತಿನ್ಕೊಂಬಿಟ್ಟಿರ್ತೀನಿ. ಅಲ್ಲಿ ಏನಾರು ನೋಡ್ರಿ ಏನಾರು ತಿನ್ನಬೇಕು ಅಂತ ಅನಿಸ್ಬಾರ್ದು. ಸಮೋಸ ನೋಡ್ರಿ ಸಮೋಸ ತಿನ್ನೋಣ ಅನಿಸ್ತಾ ಇರುತ್ತೆ. ಅಯ್ಯೋ ಹೊಟ್ಟೆ ಹಸಿ ಅನಿಸ್ತಾ ಇರುತ್ತೆ. ಅದಕ್ಕೆ ಹೊಟ್ಟೆ ತುಂಬ ಊಟ ಮಾಡಿಬಿಡ್ತೀನಿ. ಒಂದು ಲೋಟ ಹಾಲು ಕುಡಿದೆ. ಅಲ್ಲೇ ಪಿಸ್ತಾ, ಬಾದಾಮಿ, ಖರ್ಜೂರ ಎಲ್ಲ ಇತ್ತು. ಎಲ್ಲ ಸ್ವಲ್ಪ ಎತ್ಕೊಂಡು ಚೆನ್ನಾಗಿ ತಿಂದ್ಬಿಟ್ಟು ಆಮೇಲೆ ಕ್ಲಾಸ್ಗೆ ಹೋಗ್ಬಿಡ್ತೀನಿ. ಇಲ್ಲ ಪರವಾಗಿಲ್ಲ, ಊಟ ನಾನೇ ತಂದು ಕೊಡ್ತೀನಿ ಬಾ ಕಾವ್ಯ ಅಂತ ಪಾಪ ಮ್ಯಾಮ್ ಹೇಳ್ತಾರೆ. ಪಾಪ ಅವ್ರ ಮನೇಲೂ ಬಾಣ್ತಿದ್ದಾರೆ, ಅವ್ರ ಮನೇಲೂ ಮಕ್ಕಳಿರ್ತಾರೆ. ಪಾಪ ನನ್ನಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ ಅಂದ್ಬಿಟ್ಟು ಬೇಡ ಬಿಡಿ ಮ್ಯಾಮ್, ಪರವಾಗಿಲ್ಲ, ನಾನು ಮನೇಲಿ ಊಟ ಮಾಡ್ಕೊಂಬರ್ತೀನಿ, ಇಲ್ಲ ಮಧ್ಯಾಹ್ನಕ್ಕನ ತರ್ತೀನಿ ಕಾವ್ಯ ಅಂತ ಪಾಪ ಹೇಳ್ತಾರೆ. ಇಲ್ಲ ಬೇಡ, ನಾನು ಬೆಳಗ್ಗೆ ತಿಂದರೆ ಇನ್ನು ರಾತ್ರಿಗೆ ತಿನ್ನೋದು. ಬೆಳಗ್ಗೆನೇ ಹೊಟ್ಟೆ ತುಂಬ ಊಟ ಮಾಡಿಬಿಡ್ತೀನಲ್ಲ, ಮಧ್ಯಾಹ್ನ ಏನು ಅಷ್ಟೊಂದು ಹೊಟ್ಟೆ ಹಸಿಯೋದಿಲ್ಲ. ಯಾಕಂದರೆ ಇಷ್ಟೆಲ್ಲ ತಿನ್ಸಿದ್ರೆ ಹೊಟ್ಟೆ ಹಸಿಯೋದು ಬೇರೆ ಇಲ್ಲಿ ಬರುತ್ತೆ. ಆಮೇಲೆ ಡೈನಿಂಗ್ ಟೇಬಲ್ ಮೇಲೆ ಕಂಪಲ್ಸರಿ ಇಷ್ಟು ಇರಲೇಬೇಕು. ಖಾಲಿ ಆಗೋಷ್ಟೊತ್ತೆ ಒಂದು ತಂದು ನಮ್ಮ ಹಸ್ಬೆಂಡ್ ಕಂಪಲ್ಸರಿ ಇಡ್ತಾರೆ. ಯಾಕೆಂದರೆ ಮಕ್ಕಳು ಇದನ್ನು ಜಾಸ್ತಿ ತಿನ್ನಬೇಕು ಅಂದ್ಬಿಟ್ಟು ಬೇಕ್ರಿ ಐಟಮ್ ಬೇಡ ಅಂತ ಹೇಳ್ತಾರೆ. ಬಟ್ ಏನಂದರೆ ಬೇಕ್ರಿ ಐಟಮ್ ಹಾಕಿಲ್ಲ ಅಂದರೆ ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಾರೆ. 2 ಸ್ನ್ಯಾಕ್ಸು 3 ಸ್ನ್ಯಾಕ್ಸ್ ಕಂಪಲ್ಸರಿ ಇರಲೇಬೇಕು ನನ್ನ ಮಕ್ಕಳಿಗೆ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ನ್ಯಾಕ್ಸು ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಆವಾಗ ಸ್ನ್ಯಾಕ್ಸು ಏನು ಊಟನೇ ನೆಟ್ಟಿಗೆ ಸ್ಕೂಲ್ಗೆ ಎತ್ಕೊಂಡು ಹೋಗ್ತಾ ಇರಲಿಲ್ಲ. ಒಂದೊಂದು ದಿನ ಉಪವಾಸನೇ ಹೋಗೋವಿ. ಕೊಡೋ 1 ರೂಪಾಯಿಗೋ 2 ರೂಪಾಯಿಗೋ ದಿನ ಪೂರ್ತಿ ಕಾಲ ಕಳ್ಕೊಂಡು ಬರೋವಿ. ಈಗಿನ ಕಾಲ ಮಕ್ಳು ಹಂಗೆಲ್ಲ. ಬಸ್ ವ್ಯಾನ್ ಮನೆ ಹತ್ರನೇ ಬರುತ್ತೆ. ನಾವು ಆವಾಗ ನಡ್ಕೊಂಡು ಹೋಗ್ಬೇಕಾಗಿತ್ತು. ಎಲ್ಲ ಇದ್ರೂ ಈಗಿನ ಕಾಲದ ಮಕ್ಕಳು ಹೇಳಿದ ಮಾತು ಒಂಚೂರು ಕೇಳೋದೇ ಇಲ್ಲ. ನಾವು ಆವಾಗ ರೋಡಲ್ಲಿ ಸಿಕ್ಕಿರೋ ಕಬ್ಬು ಅದನ್ನೆಲ್ಲ ಮುರ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ತಿಂದ್ಕೊಂಡು ಸ್ಕೂಲ್ಗೆ ಹೋಗ್ತಾಯಿದ್ವಿ. ಆವಾಗಿನ ಲೈಫೇ ಒಂಥರ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಈಗಿನ ಕಾಲದ ಮಕ್ಕಳು ನಡೆಯೋದಾಗಲಿ ಆ್ಯಕ್ಟಿವಿಟಿ ಎಲ್ಲ ತುಂಬ ಕಡಿಮೆ. ನಾವು ತುಂಬಾ ಆ್ಯಕ್ಟಿವ್ ಆಗಿದ್ವಿ. ಬರೀ ಕುಣಿಯೋದು, ಹೋಗೋದು, ನಡ್ಕೊಂಡು ಹೋಗೋದು, ಸ್ಕೂಲ್ಗೆ ನಡ್ಕೊಂಡು ಹೋಗೋದು. ಈಗಿನ ಕಾಲ ಮಕ್ಕಳು ಎಲ್ಲೂ ಹೋಗೋದಿಲ್ಲ, ಎಲ್ಲೂ ಬರಲ್ಲ, ಮನೆ ಬಿಟ್ಟು ಆಚೆಗೆ ಹೋಗೋದಿಲ್ಲ. ನನ್ನ ದೊಡ್ಡ ಮಗಳನ್ನ ಆಚೆಗೆ ಹೋಗು ಅಂದರೆ ಅವಳು ಹೋಗೋದೇ ಇಲ್ಲ, ಮನೇಲೇ ಇರ್ತಾಳೆ. ನನ್ನ ಚಿಕ್ಕ ಮಗಳು ಪರವಾಗಿಲ್ಲ, ಊರೆಲ್ಲ ಓಡಾಡ್ಕೊಂಬರ್ತಾಳೆ. ನನ್ನ ದೊಡ್ಡ ಮಗಳು ಮಾತ್ರ ಮನೆಯಿಂದ ಹೆಜ್ಜೆನೇ ಇಡೋದಿಲ್ಲ. ಹಾಲು ಸ್ವಲ್ಪ ಬಿಸಿ ಇತ್ತು ಅಂದ್ಬಿಟ್ಟು ನಿಧಾನಕ್ಕೆ ಕುಡಿತಾ ಇದ್ದೆ ನಾನು. ಸರಿ ಅಂದ್ಬಿಟ್ಟು ಟೈಮ್ ಬೇರೆ ಆಗ್ಬಿಟ್ಟಿತ್ತು ಪೂರ್ತಿ. ಅಯ್ಯೋ ಸರಿ ಬಸ್ ಬಂದುಬಿಡುತ್ತೆ ಅಂದ್ಬಿಟ್ಟು ಅಲ್ಲಿಂದ ಬಿಟ್ಟೆ. ನೆಕ್ಸ್ಟ್ ನಾನು ಬಂದಿದ್ದು ಸಂಗೇಪಲ್ಲಿಯಲ್ಲಿ ಬರೀ ಬಾಯ್ಸೇ ಇದ್ದರು. ಅಲ್ಲಿ ಎಲ್ಲ ವಯಸ್ಸಾದವರೇ ಇದ್ದಿದ್ದು. ಸರಿ ಅಲ್ಲಿ ನಿಂತ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ದೂರ ಬಂದು ನಿಂತಿದ್ದೆ. ಅರ್ಧ ಗಂಟೆಯಿಂದ ಕಾದು ಬೇಜಾರಾಯಿತು, ಬಸ್ ಬಂದಿಲ್ಲ.
ಸರಿ ಅಂದ್ಬಿಟ್ಟು ಕಾಯ್ಕೊಂಡಿದ್ದೆ. ಸರಿ ಬಸ್ ಬಂತು. ಸರಿ ಅಂದ್ಬಿಟ್ಟು ನಾನು ಈ ವಿಡಿಯೋನ ಆನೇಕಲ್ಲಲ್ಲಿ ಮಾಡ್ತಾ ಇರೋದು. ಆನೇಕಲ್ಲಿಂದ ಸಲೂನ್ಗೆ ಹೋಗೋಣ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೀನಿ. ಅದು ಬೇರೆ 11 ಕಾಲೇ ಆಗಿಬಿಟ್ಟಿತ್ತು. ಹೋಗೋ ಅಷ್ಟೊತ್ತಿಗೆ ಸರಿ ಟೈಮ್ ಆಗಿಬಿಡುತ್ತೆ. ಮ್ಯಾಮ್ ಬೇರೆ ಕಾಲ್ ಮಾಡಿದ್ರಿ, ಎಲ್ಲಿದ್ದೀವಿ ಇನ್ನೂ ಬಂದಿಲ್ಲ ನೀನು ಅಂದ್ಬಿಟ್ಟು. ಸರಿ ಮ್ಯಾಮ್ ಈಗ ಬರ್ತಾಯಿದ್ದೀನಿ ಒಂದು 5 ನಿಮಿಷ ಅಂತ ಹೇಳಿಬಿಟ್ಟು ಬೇಗ ಹೋದೆ. ನಾನು ಹೋಗೋ ಅಷ್ಟೊತ್ತಿಗೆ ಕ್ಲಾಸ್ ಸ್ಟಾರ್ಟ್ ಆಗಿತ್ತು. ಸರಿ ಅಂದ್ಬಿಟ್ಟು ಸಾನ್ವಿ ಬೇಗ ಬಂದಿದ್ಲು. ಸರಿ ಅವಳು ಆಲ್ರೆಡಿ ಮೇಕಪ್ ರೆಡಿ ಆಗಿದ್ಲು. ಸರಿ ಅಂದ್ಬಿಟ್ಟು ನಾನು ಹೋದೆ. ನಮ್ಮ ಮ್ಯಾಮ್ ಮೊಮ್ಮಗಳು ಮತ್ತು ಮಗಳು ಹಿಂದೆ ಕಾಣಿಸ್ತಾ ಇರೋದು. ಮ್ಯಾಮ್ ಮಗಳು ಕೋರ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಅವ್ರ ಮಮ್ಮಿಗೆ ಹೆಲ್ಪ್ ಮಾಡಿಕೊಂಡು ಅಲ್ಲೇ ಸಲೂನಲ್ಲಿ ನಮಗೇನು ಡೌಟ್ ಇದೆಯೋ ಅದನ್ನು ಕ್ಲಿಯರ್ ಮಾಡ್ತಿರ್ತಾರೆ ಯಾವಾಗ್ಲೂ. ಸಾನ್ವಿ ಯಾವಾಗಲೂ ನನಗಿಂತ ಲೇಟಾಗಿ ಬರ್ತಾಯಿದ್ಲು. ಇವತ್ತು ಸ್ವಲ್ಪ ಬೇಗ ಬಂದಿದ್ಲು. ಯಾಕೆ ಅಂದರೆ ಅವಳು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅಂದ್ಬಿಟ್ಟು ಬಂದಿದ್ಲು. ಸೆಲ್ಫ್ ಮೇಕಪ್ ಇತ್ತಲ್ಲ, ಅದಕ್ಕೆ ಡೀಸೆಂಟಾಗಿ ಮೇಕಪ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸ್ಯಾರಿ ಉಟ್ಕೊಂಬಂದಿದ್ಲು. ನನಗೂ ಹೇಳಿದ್ರೆ ನಾನು ಸ್ಯಾರಿ ಉಟ್ಕೊಂಬರ್ತಿದ್ನಲ್ಲೇ ಅಂತ ಹೇಳಿದೆ. ಅಯ್ಯೋ ಹೇಳೋಕ್ಕಾಗಿಲ್ಲ ಸಾರಿ ಅಂತ ಹೇಳಿದ್ಲು. ಇರಲಿ ಪರವಾಗಿಲ್ಲ ಬಿಡು, ನಾನು ಯಾವ ದೇವಸ್ಥಾನಕ್ಕೆ ಹೋಗಲ್ವಲ್ಲ ಅಂದ್ಬಿಟ್ಟು ನಾನು ಡ್ರೆಸ್ಸಲ್ಲೇ ಮೇಕಪ್ ಮಾಡ್ಕೊತಾ ಇದ್ದೀನಿ. ಮೊನ್ನೆ ಮ್ಯಾಮ್ ನಮಗೆ ತೋರಿಸಿದ್ರು ಸೆಲ್ಫ್ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅಂತ. ಕ್ಲಾಸಸ್ ನಡೆದಿತ್ತು. ನಿಮ್ಗೇನು ಗೊತ್ತಿದೆ ಆ ಥರ ಮಾಡ್ಕೊಳ್ಳಿ ಅಂತ ಹೇಳಿದರು. ಸಾನ್ವಿ ಅವತ್ತು ಏನು ಮಾಡ್ತಿದ್ಲು ಅಂದರೆ ಫುಲ್ಲು ನಿದ್ದೆ ಹೋಗ್ಬಿಟ್ಟಿದ್ಲು. ಅದಕ್ಕೆ ಕ್ಲಾಸ್ ನಡೀತಾ ಇದ್ರು ನಿದ್ದೆ ಹೋಗ್ಬಿಟ್ಟಿದ್ಲು. ಏನು ಪಾಪ ಗೊತ್ತಾಗಿಲ್ಲ. ಅವಳಿಗೆ ಅದ್ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ಆವತ್ತು. ಸರಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಎದ್ದು ಓಡಾಡ್ತಾನೆ ಇದ್ಲು. ನಾನು ಮೇಕಪ್ ಮಾಡ್ಕೊಂಡಿದ್ದೆ, ಯಾಕಂದರೆ ನಾನು ಕ್ಲಾಸ್ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೆ. ನಾನು ಮುಖ ಎಲ್ಲ ಒರೆಸ್ಕೊಂಡ್ಮೇಲೆ ನಾನೀಗ ಹಾಕ್ತಾ ಇರೋದು ಮ್ಯಾಜಿಕ್ ಡ್ರಾಪ್. ಇದು ಎಂತಕ್ಕಪ್ಪ ಹಾಕ್ತಾರೆ ಅಂದರೆ ನಂದು ತುಂಬ ಡ್ರೈ ಸ್ಕಿನ್ ಇದೆ. ಸಾನ್ವಿದು ಕಾಂಬಿನೇಷನ್ ಸ್ಕಿನ್ನು, ಆಯಿಲು ಅಲ್ಲ ಅಥವಾ ಡ್ರೈಯೂ ಅಲ್ಲ. ನಂದು ತುಂಬ ಡ್ರೈ ಇರೋದ್ರಿಂದ ನಾನು ಇದು ಕಂಪಲ್ಸರಿ ಯೂಸ್ ಮಾಡಬೇಕು. ಜೊತೆಗೆ ಏನಪ್ಪ ಅಂದರೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ನಾನು ಅಳಿಸೋ ಗಂಟಲು ಆ ಮೇಕಪ್ಪು ಏನೂ ಆಗೋದಿಲ್ಲ ಅಂದ್ಬಿಟ್ಟು. ಸಾನ್ವಿ ತುಂಬಾ ತಲೆ ತಿಂತಾಯಿದ್ಲು. ಅಲ್ಲಿ ಜೋಕ್ಸ್ ಮಾಡೋದು, ನಗಿಸೋದು ಅದನ್ನೇ ಮಾಡ್ತಿರ್ತಾಳೆ ಯಾವಾಗ್ಲೂ. ಡ್ರೈ ಸ್ಕಿನ್ ಅವರು ಕಂಪಲ್ಸರಿ 3 ರಿಂದ 4 ಲೀಟ್ರ್ ಕಂಪಲ್ಸರಿ ನೀರು ಕುಡಿಬೇಕು. ನಾನು ನೆಕ್ಸ್ಟ್ ಅಪ್ಲೈ ಮಾಡಿರೋದು ಮಾಯ್ಶ್ಚರೈಸರ್ ಕ್ರೀಮು ಚೆನ್ನಾಗಿ ಮಸಾಜ್ ಆಗಬೇಕು ಸ್ಕಿನ್ಗೆ ಒಳಗೆ. ಯಾಕೆಂದರೆ ನಾವು ಡ್ರೈ ಸ್ಕಿನ್ ಅವ್ರಿಗೆ ಇಂಪಾರ್ಟೆಂಟೇ ಅದು. ಯಾಕೆಂದರೆ ಮೇಕಪ್ಪು ಕೂರೋದೇ ಅದ್ರ ಮೇಲಿರೋದ್ರಿಂದ ಅದಕ್ಕೋಸ್ಕರ ಈಗ ಚೆನ್ನಾಗೆ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಮ್ಯಾಮ್ ಬೈದರು, ಯಾವಾಗಲೇ ಆಗಲಿ ನಾವು ಒಂದು ಕ್ರೀಮ್ ಯೂಸ್ ಮಾಡ್ತೀವಿ ಅಂತ ಅಂದರೆ 2 ಕೈಯಲ್ಲಿ ಹಾಕೋಬಾರ್ದು. ಯಾಕೆಂದರೆ ನಾವು 2 ಯೂಸ್ ಮಾಡೋದ್ರಿಂದ ಕೈಗೆ ಅಂಟ್ಕೊಂಬಿಟ್ಟಿರುತ್ತೆ ಕ್ರೀಮ್ ಎಲ್ಲ. ಅದಕ್ಕೆ ಯಾವಾಗಲಾಗಲಿ ನಾವು ಯಾವ ಕ್ರೀಮ್ ಯೂಸ್ ಮಾಡೋದನ್ನು ಅಷ್ಟೇ ಒಂದು ಕೈಯಲ್ಲೇ ಹಾಕೊಬೇಕು. ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಪ್ರೈಮರು. ಈಗ ನಾನು ಎತ್ಕೊಂಡಿರೋದು ಕಾಂಪ್ಯಾಕ್ಟ್. ಈ ಕಾಂಪ್ಯಾಕ್ಟಲ್ಲಿ ಏನಪ್ಪ ಅಂದರೆ ನಮ್ಮ ಸ್ಕಿನ್ ಟೋನ್ಗಿಂತ ಡಬಲ್ ಹೈ ಎತ್ಕೊಬೇಕು. ಯಾಕೆಂದರೆ ನಾವು ಇರೋ ಕಲರ್ಗಿಂತ 2 ಶೇಡು ಜಾಸ್ತಿ ಎತ್ಕೊಬೇಕು. ಅಂದರೆ ನಿಮ್ಗೆ ಅರ್ಥ ಆಗೋದು ಹೇಗೆ ಅಂತ ಅಂದರೆ ನಾವಿರೋ ಕಲರ್ಗಿಂತ 2 ಶೇಡ್ ಜಾಸ್ತಿ ಅಂದರೆ ಇನ್ನೂ ಕಪ್ಪು ಮಾಡ್ಕೋಬೇಕು ನಮ್ಮ ಸ್ಕಿನ್ನ. ಪೂರ್ತಿ ವಿಡಿಯೋ ಮೇಕಪ್ ಕ್ಲಾಸ್ದು ಹಾಕೋಕ್ಕಾಗಿಲ್ಲ, ಸಾರಿ. ನೆಕ್ಸ್ಟು ನಾನು ಮೇಕಪ್ ಕ್ಲಾಸ್ದು ಹಾಕ್ತೀನಿ. ಏನಂದರೆ ವಿಡಿಯೋ ಮಾಡುವಾಗ ನಾನು ಆನೇ ಮಾಡಿಲ್ಲ, ಆನ್ ಮಾಡಿದ್ದೀನಿ ಅಂತ ವಿಡಿಯೋ ಪೂರ್ತಿ ಮಾಡಿಬಿಟ್ಟಿದ್ದೆ, ಸಾರಿ. ನೆಕ್ಸ್ಟ್ ಟೈಮ್ ಕಂಪಲ್ಸರಿ ನಾನು ಹಾಕ್ತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.